ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಸುವ್ಯವಸ್ಥಿತವಾದ ಆಡಳಿತ ವ್ಯವಸ್ಥೆಯನ್ನ ಹೇಗೆ ಹಳ್ಳ ಹಿಡಿಸಬಹುದು ಅಂತ ಈ ಸರ್ಕಾರದಿಂದ ತಿಳಿದುಕೊಳ್ಳಬಹುದು ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ರವರು ತಿಳಿಸಿದ್ದಾರೆ. ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಸಾರಿಗೆ ಇಲಾಖೆ ನೌಕರರ ಹಿಂಬಾಕಿ ಪಾವತಿ ಮತ್ತು ವೇತನ ಹೆಚ್ಚಳ ಸಂಬಂಧ ಹೋರಾಟ ನಡೆದಿದೆ. ಎಸ್ಮಾ ಎಂಬ ಅಸ್ತ್ರ ತೋರಿಸಿ ಸಾರಿಗೆ ನೌಕರರನ್ನ ಬೆದರಿಸುವ ಷಡ್ಯಂತ್ರ ಸರ್ಕಾರ ಮಾಡ್ತಿದೆ. ಇದನ್ನ ಖಂಡಿಸುತ್ತೇವೆ. ಸರ್ಕಾರಿ ನೌಕರರ ಮುಷ್ಕರ ನ್ಯಾಯಯುತವಾಗಿದೆ. ಅವರ ಎಲ್ಲಾ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಅಂತ ಒತ್ತಾಯಿಸಿದ್ರು. ಸಾರಿಗೆ ಇಲಾಖೆಗೆ ಸರ್ಕಾರ ಕೊಡಬೇಕಾಗಿರೋ ಬಾಕಿ ಅಂದ್ರೆ ಸರ್ಕಾರ ಯಾವ ಮಟ್ಟಕ್ಕೆ ದಿವಾಳಿ ಆಗಿದೆ ಅನ್ನೋದಕ್ಕೆ 23-24ರ ಬಾಕಿ 1181 ಕೋಟಿ, 24-25ರ ಬಾಕಿ 1390 ಕೋಟಿ, ಈ ವರ್ಷದ ಬಾಕಿ ಜೂನ್ 30ರವರೆಗೆ ಈ ವರ್ಷದ ಬಾಕಿ ಇರುವಂತದ್ದು 595 ಕೋಟಿ. ರಾಮಲಿಂಗಾರೆಡ್ಡಿ ಅವರೇ, ನಿಮ್ಮ ಇಲಾಖೆಯಿಂದ ನೀವು ಮಾಹಿತಿಯನ್ನು ತರಿಸ್ಕೊಳ್ಳಿ. ಇದರಲ್ಲಿ ಒಂದು ಸಣ್ಣ ಅಂಕಿಅಂಶ ಚೇಂಜ್ ಇದ್ರೆ ನಾನು ಮುಕ್ತವಾಗಿ ನಿಮ್ಮ ಮುಂದೆ ಸರೆಂಡರ್ ಆಗ್ಬಿಡ್ತೀನಿ. ರಾಮಲಿಂಗಾರೆಡ್ಡಿ ಅವರಿಗೆ ಈ ಅಂಕಿಅಂಶಗಳೇ ಗೊತ್ತಿಲ್ಲ. ಸಾರಿಗೆ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ಸಚಿವರಿಗೆ ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿ ಅವರು ಗಮನಿಸಬೇಕು. ಶಕ್ತಿ ಯೋಜನೆ ಅಂತ ನೀವು ಹೇಳ್ಕೊಳ್ತಾ ಇದ್ದೀರಲ್ಲ, ಇದು ಸಾಲ ಬರೆಸಿ ಚಾಕ್ಲೇಟ್ ತಂದು ಹಂಚ್ತಾರಲ್ಲ, ಆ ಪರಿಸ್ಥಿತಿ ಸರ್ಕಾರ ಇದು ನಡೀತಾ ಇರೋದು. ಚಾಕ್ಲೇಟ್ ಹಂಚೋದಷ್ಟೇ ಹೇಳ್ಕೊಳ್ತಾ ಇದ್ದಾರೆ, ಸಾಲ ಯಾವಾಗ ತೀರಿಸ್ತೀನಿ ಅಂತ ಹೇಳಿ ಅಂಗಡಿ ಮಾಲೀಕನಿಗೆ ಅಶ್ಯೂರೆನ್ಸ್ ಮಾಡ್ತಾ ಇಲ್ಲ. 23-24ರದ್ದು ಶಕ್ತಿ ಯೋಜನೆ ಅಡಿಯಲ್ಲಿ ಬಾಕಿ ಇರುವಂತದ್ದು 1181 ಕೋಟಿ. 23-24ರದ್ದು ಅಂದ್ರೆ ಜಾರಿಗೆ ತಂದ ವರ್ಷದದ್ದು ಇನ್ನೂ ಬಾಕಿ ತೀರಿಸಿಲ್ಲ ಈ ಸರ್ಕಾರ. 24-25ರಲ್ಲಿ 1390 ಕೋಟಿ, ಈ ವರ್ಷದ್ದು 595 ಕೋಟಿ. ಒಟ್ಟಾರೆ ಶಕ್ತಿ ಯೋಜನೆಗಾಗಿ ಸರ್ಕಾರ ತೀರಿಸಬೇಕಾಗಿರೋ ಬಾಕಿ ಈ ಸಾಲಗಾರರ ಸರ್ಕಾರ 3166 ಕೋಟಿ. ಇದು ಕೇವಲ ಶಕ್ತಿ ಯೋಜನೆದಾಯಿತು. ಇನ್ನು ಇಲಾಖೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಗಮನಿಸಬೇಕು, ಇಲಾಖೆಯಲ್ಲಿ ಫಿನಾನ್ಷಿಯಲ್ ಅಸಿಸ್ಟೆನ್ಸು ನೀವು ಕೊಡದೇ ಇರೋದ್ರಿಂದ, ಪಾಸ್ ಸಬ್ಸಿಡಿ ನೀವು ಕೊಡದೇ ಇರೋದ್ರಿಂದ, ಬಸ್ ಪರ್ಚೇಸಸ್ ಬಾಕಿ ಉಳಿಸ್ಕೊಂಡಿರೋದ್ರಿಂದ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಾಕಿ ಉಳಿಸ್ಕೊಂಡಿರೋದ್ರಿಂದ ಆಸ್ ಆನ್ ಟುಡೇ 6694 ಕೋಟಿ, 6694 ಕೋಟಿ ಇವು ನಿಮ್ಮ ಸಾಲ ಮತ್ತು ಹೊಣೆಗಾರಿಕೆ. ಸರ್ಕಾರ ಏನು ಅಶ್ಯೂರೆನ್ಸ್ ಮಾಡಿದೆ, ಸರ್ಕಾರದ ಅಶ್ಯೂರೆನ್ಸ್ ಅನ್ನು ಸೇರಿ ಟೋಟಲ್ 6694 ಕೋಟಿ, ಅಂದ್ರೆ ಸರಿಸುಮಾರು 10,000 ಕೋಟಿ ಈ ಸರ್ಕಾರ ಅದೇನು ಗ್ಯಾರಂಟಿ ಕೊಟ್ಟಿದೆ ಸಾರಿಗೆ ಇಲಾಖೆಗೆ. ನೀವು ಸಾಲ ಮಾಡಿ, ನೀವು ತೀರಿಸಲಿಲ್ಲ ಅಂದ್ರೆ ನಾವು ತೀರಿಸ್ಕೊಳ್ತೀವಿ ಅಂತೇಳಿ ಕಮಿಟ್ಮೆಂಟ್ ಏನ್ ಕೊಟ್ಟಿದೆ ಅದನ್ನು ಸೇರಿಸಿದ್ರೆ, ಶಕ್ತಿ ಯೋಜನೆಯನ್ನು ಸೇರಿಸಿದ್ರೆ 10,000 ಕೋಟಿ ಬಾಕಿ ಇದೆ ಆಸ್ ಆನ್ ಟುಡೇ. ಮುಂದೆ ಬರೋ ಸರ್ಕಾರ ತೀರಿಸಲೇಬೇಕಪ್ಪ. ನೀವಿವತ್ತು ಜಾತ್ರೆ ಮಾಡಿ ಹೋಗ್ತೀರಿ, ಮುಂದೆ ಬರೋ ಸರ್ಕಾರಗಳಿಗೆ ಇದು ಹೊಣೆಗಾರಿಕೆ ಇದೆ. ಹಾಗಾಗಿ ಈಗಲೇ ಮಾಧ್ಯಮದವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅನ್ನ ಜೀವಂತವಾಗಿ ಉಳಿಸಬೇಕು ಅನ್ನೋದಿದ್ರೆ, ಸಾರ್ವಜನಿಕ ಸಾರಿಗೆ ಸಂಪರ್ಕವನ್ನ ಜೀವಂತವಾಗಿ ಕರ್ನಾಟಕದಲ್ಲಿ ಉಳಿಸಬೇಕು ಅಂತ ಇದ್ದರೆ, ಈ ಸರ್ಕಾರ ಸಾರಿಗೆ ಇಲಾಖೆಗೆ ಕೊಡಬೇಕಾಗಿರುವಂತಹ ಎಲ್ಲ ಬಾಕಿಯನ್ನ ಚುಕ್ತಾ ಮಾಡೋದಕ್ಕೆ ಸಾರ್ವಜನಿಕ ವಲಯದಲ್ಲಿ ಅಭಿಪ್ರಾಯ ರೂಪಿಸುವಂಥದ್ದು ಬಹಳ ಅಗತ್ಯ ಇದೆ. ಸರ್ಕಾರ
10,000 ಕೋಟಿಯನ್ನ ತೀರಿಸುವಂತಹ ವಾತಾವರಣ ನಾವು ನಿರ್ಮಾಣ ಮಾಡಲಿಲ್ಲ ಅಂದರೆ ಒಂದೇ ಸಾರಿಗೆ ಇಲಾಖೆ ಎಲ್ಲ ಸ್ವತ್ತುಗಳನ್ನು ಮಾರಾಟ ಮಾಡಿದ್ರು ತೀರಿಸ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಸಾರಿಗೆ ಇಲಾಖೆಯ ನೌಕರರ ಬಾಕಿ ವೇತನವನ್ನು ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.